ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಆಗಿರುವಂತಹ ಗಿಲ್ಲಿ ನಟ ಈಗ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ನಲ್ಲೇ ಇದ್ದಾರೆ. ಗಿಲ್ಲಿ ಓದಲ್ಲಿ ಬಂದಲ್ಲೆಲ್ಲ ಜನವೋ ಜನ, ಆ ಮಟ್ಟಿಗೆ ಜನರ ಮನ್ಸನ್ನ ಗೆದ್ದಿದ್ದಾನೆ ಗಿಲ್ಲಿ. ಆದ್ರೆ ಇಂತಹ ನಳ್ಳಿ ಮೂಳೆ ಸ್ಟಾರ್ಗೆ ಒಂಟಿ ಮನೆ ಸ್ನೇಹಿತ ರಘು ಮನ್ಸನ್ನ ಗೆಲ್ಲೋಕೆ ಆಗ್ತಾನೆ ಇಲ್ಲ. ಇಷ್ಟು ದಿನ ಹೋಗ್ಲಿ ಅಂತ ಗಿಲ್ಲಿ ಕ್ವಾಟ್ಲೆಯನ್ನ ಸಹಿಸ್ಕೊಂಡಿದ್ದಂತಹ ರಘು ಈಗ ಗಿಲ್ಲಿಯ ವಿರುದ್ಧನೇ ತಿರುಗಿ ಬಿದ್ದಿದ್ದಾರೆ. ಇವನ ಸಹವಾಸವೇ ಬೇಡ ಅಂತ ಡಿಸೈಡ್ ಮಾಡಿರುವಂತೆ ಕಾಣ್ತಾ ಇದೆ. ಹಾಗಾದ್ರೆ ಗಿಲ್ಲಿಗೂ ಮತ್ತೆ ರಘು ನಡುವೆ ಏನಾಗಿದೆ? ಗಿಲ್ಲಿಯನ್ನ ರಘು ದೂರ ಇಟ್ಟಿದ್ದಾದ್ರೂ ಯಾಕೆ? ಇವೆಲ್ಲವನ್ನ ನೋಡ್ತಾ ಹೋಗೋಣ. ಬಿಗ್ ಬಾಸ್ ಸೀಸನ್ 12 ಮುಗ್ದು ಆಲ್ರೆಡಿ ತುಂಬಾ ದಿನ ಆಗೋಗಿದೆ. ಇದನ್ನ ನೋಡ್ತಾ ಇದ್ದಂತಹ ಜನ ಈಗ ಒಂದ್ ಕಡೆ ಸೈಲೆಂಟ್ ಆಗಿದ್ದಾರೆ. ಆದ್ರೆ ಗಿಲ್ಲಿ ನಟ ಕೊಡುವಂತಹ ಕ್ವಾಟ್ಲೆ ಮಾತ್ರ ಸಾಮಾಜಿಕ ಜಾಲತಾಣದಲ್ಲಿ ಹೊಸ ಬೆಂಕಿಯನ್ನೇ ಹಚ್ತಾ ಇದೆ. ಗಿಲ್ಲಿ ನಟ ಬಿಗ್ ಬಾಸ್ ಗೆದ್ದಿದ್ದು ಅಲ್ಲಿದ್ದ ಹಲವು ಸಹ ಸ್ಪರ್ಧಿಗಳಿಗೆ, ಅಂದ್ರೆ ಅಲ್ಲಿದ್ದಂತಹ ಬೇರೆ ಬೇರೆ ಸ್ಪರ್ಧಿಗಳಿಗೆ ಇಷ್ಟವಿರಲಿಲ್ಲ. ಯಾಕೆಂದ್ರೆ ಮನೆ ಒಳಗೆ ಇದ್ದಾಗ ಆ ಸಹ ಸ್ಪರ್ಧಿಗಳಿಗೆ ವೈಯಕ್ತಿಕವಾಗಿ ತೇಜೋವಧೆ ಮಾಡ್ತಾಲೇ ಇರ್ತಾ ಇದ್ರು ಗಿಲ್ಲಿ. ಆ ರೀತಿಯ ಗಿಲ್ಲಿ ಗೆದ್ದಿದ್ದನ್ನ ಸಾಕಷ್ಟು ಜನ ಇನ್ನಿಗೂ ಸಹ ಸಹಿಸ್ಕೊಳ್ತಾ ಇಲ್ಲ. ಇನ್ನು ಗಿಲ್ಲಿಯ ಕೆಲವೊಂದು ನಡವಳಿಕೆ ನೋಡಿದ್ರೆ ಅದು ನಿಜಕ್ಕೂ ಹೇಳಕ್ ಆಗ್ತಾ ಇರ್ಲಿಲ್ಲ ಅಂತ ಇಲ್ಲಿ ಹೊರಗಡೆ ಬಂದ ಮೇಲೂ ಸಹ ಸಾಕಷ್ಟು ಜನ ಸ್ಪರ್ಧಿಗಳು ಹೇಳಿದ್ರು. ಆದ್ರೆ ಅದೆಲ್ಲ ಇದೀಗ ಮುಗಿದೋಗಿರುವಂತಹ ಅಧ್ಯಾಯ. ಬಟ್ ಈಗ ಹೊಸ ಮ್ಯಾಟರ್ ಏನಪ್ಪಾ ಅಂದ್ರೆ, ಗಿಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಸಂಪಾದಿಸಿದಂತಹ ಸ್ನೇಹವನ್ನ ಮನೆಯಿಂದ ಹೊರಗಡೆ ಬಂದ ಮೇಲೆ ಕಾಪಾಡ್ಕೊಳ್ಳಿಲ್ಲ. ಯಾಕೆಂದ್ರೆ ಗಿಲ್ಲಿ ನಟರಿಂದ ಒಬ್ಬೊಬ್ಬರೇ ಸ್ಪರ್ಧಿಗಳು ಅಂತರವನ್ನ ಇದೀಗ ಕಾಯ್ದುಕೊಳ್ತಾ ಇದ್ದಾರೆ. ಅಂತವರಲ್ಲಿ ಇದೀಗ ಬಾಡಿ ಬಿಲ್ಡರ್ ರಘು ಕೂಡ ಒಬ್ರು. ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿಗೆ ಸಿಕ್ಕಂತಹ ಒಳ್ಳೆಯ ಸ್ನೇಹಿತರಲ್ಲಿ ರಘು ಕೂಡ ಒಬ್ರು. ಅವರೇ ಈಗ ಅಂತರವನ್ನ ಕಾತ್ಕೊಳ್ಬೇಕು, ಇವನ್ ಸವಾಸ ಬೇಡ ಅನ್ನುವಂತಹ ಒಂದು ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಹೌದು, ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಹಾಗೂ ರಘು ನಡುವೆ ಒಳ್ಳೆಯ ಸ್ನೇಹ ಆಯ್ತು. ಅದರ ಜೊತೆಗೆ ಕೆಲವೊಮ್ಮೆ ಕಿತ್ತಾಡಿದ್ದೂ ಇದೆ. ಗಿಲ್ಲಿ ಮೇಲೆ ರಘು ಸಿಟ್ಟಾಗಿದ್ದು ಸಹ ಇದೆ. ಇವರಿಬ್ಬರನ್ನ ಟಾಮ್ ಅಂಡ್ ಜೆರಿ ಅಂತಲೂ ಸಹ ಕರಿತಾ ಇದ್ರು. ಇದನ್ನ ರಘು ಕೂಡ ಒಂದಷ್ಟು ಸಮಯದಲ್ಲಿ ಎಂಜಾಯ್ ಮಾಡಿದ್ರು. ದೊಡ್ಡ ಮನೆಯಿಂದ ಹೊರ ಬಂದ ಬಳಿಕ ರಘು ಗಿಲ್ಲಿ ಸ್ನೇಹ ಮುಂದುವರೆದಿತ್ತು. ಆದ್ರೆ ಈಗ ಇದ್ದಕ್ಕಿದ್ದಂತೆ ಗಿಲ್ಲಿಯನ್ನ ತನ್ನ ಫ್ರೆಂಡ್ ಲಿಸ್ಟ್ ನಿಂದ ಡಿಲೀಟ್ ಮಾಡಿದ್ದಾರೆ. ಅಂದ್ರೆ ಇನ್ಸ್ಟಾಗ್ರಾಮ್ ನಲ್ಲಿ ಮಂಡ್ಯ 5ನನ್ನ ಅನ್ಫಾಲೋ ಮಾಡಿದ್ದಾರೆ ಬಾಡಿ ಬಿಲ್ಡರ್ ರಘು. ಹೌದು, ಇನ್ಸ್ಟಾಗ್ರಾಮ್ ನಲ್ಲಿ ರಘು ಅಕೌಂಟ್ ಅನ್ನ ಗಿಲ್ಲಿ ಫಾಲೋ ಮಾಡ್ತಾ ಇರ್ಲಿಲ್ಲ. ಆದ್ರೆ ರಘು ಮಾತ್ರ ಗಿಲ್ಲಿ ಅಕೌಂಟ್ ಅನ್ನ ಫಾಲೋ ಮಾಡ್ತಾ ಇದ್ರು. ಇದೀಗ ದಿಢೀರನೆ ಗಿಲ್ಲಿಯನ್ನ ರಘು ಅನ್ಫಾಲೋ ಮಾಡಿದ್ಯಾಕೆ, ಕಾರಣ ಏನು ಅಂತ ಹುಡುಕ್ತಾ ಇದ್ದಾರೆ ಒಂದ್ ಕಡೆ ಗಿಲ್ಲಿ ಫ್ಯಾನ್ಸ್. ಹೀಗಾಗಿ ಗಿಲ್ಲಿ ಸ್ನೇಹಕ್ಕೆ ಅರ್ಹನ ಇಲ್ವಾ ಅನ್ನೋದ್ರ ಬಗ್ಗೆ ಇದೀಗ ರಘು ಉತ್ತರಿಸಬೇಕಾಗಿದೆ. ಆದ್ರೆ ಇದೀಗ ದಿಢೀರನೆ ರಘು ತಗೊಂಡಂತಹ ನಿರ್ಧಾರ ಎಲ್ಲಾರನ್ನೂ ಒಂದ್ ಕಡೆ ಆಶ್ಚರ್ಯವನ್ನ ಮೂಡಿಸ್ತಾ ಇರುವಂತದ್ದು. ಯಾಕೆ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಅಷ್ಟರ ಮಟ್ಟಿಗೆ ತಮ್ಮ ಸ್ನೇಹವನ್ನ ಕಾತ್ಕೊಂಡಿದ್ರು. ಎಲ್ಲಿ ಹೋದ್ರು ಎಲ್ಲಿ ಬಂದ್ರು ಗಿಲ್ಲಿ ಜೊತೆನೆ ರಘು ಇರ್ತಾ ಇದ್ರು. ಆದ್ರೆ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ್ಮೇಲೆ ಅಷ್ಟಾಗಿ ಇಬ್ರು ಜೊತೆಯಾಗಿ ಎಲ್ಲೂ ಕಾಣಿಸ್ಕೊಳ್ಳಿಲ್ಲ. ಆದ್ರೆ ಕೆಲವೊಂದಷ್ಟು ಪ್ಲೇಸ್ಗಳಲ್ಲಿ ಇಬ್ರು ಒಟ್ಟಿಗೆ ಕಾಣಿಸ್ಕೊಂಡಿದ್ರು. ಆದ್ರೆ ಇದೀಗ ರಘು ತಗೊಂಡಿರುವಂತಹ ನಿರ್ಧಾರ ಎಲ್ಲಾರಲ್ಲೂ ಸಹ ಒಂದಷ್ಟು ಕ್ವಶನ್ ಮಾರ್ಕ್ ನ ಮೂಡಿಸಿರುವಂತದ್ದು. ಈ ಎಲ್ಲಾ ಕ್ವಶನ್ ಮಾರ್ಕ್ಗೂ ಸ್ವತಃ ರಘು ಅವರೇ ಉತ್ತರಿಸಬೇಕು. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.